ಇವಾಗ ನಾವು ಭೀಮನ ಕೊಳ್ಳಕ್ಕೆ ಬಂದೀವಿ ನೋಡ್ರಿ. ಇದು ಭೀಮನ ಕೊಳ್ಳ. ಬೆಳಗಿನ ಜಾವ ನಾವು ಭೀಮನ ಕೊಳ್ಳವನ್ನು ತಲುಪಿದ್ದೀವಿ. ಇದು ಶ್ರೀಶೈಲ ಪಾದಯಾತ್ರೆ ಒಳಗೆ ಇದೊಂದು ನಯನ ಮನೋಹರವಾದಂಥ ಒಂದು ಸ್ಥಳ. ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಈ ಭೀಮನ ಕೊಳ್ಳದ ಇತಿಹಾಸವನ್ನು ನೋಡಬೇಕಾಗಿತ್ತಪ್ಪ ಅಂತಂದ್ರೆ, ದ್ವಾಪರ ಯುಗದೊಳಗು ಪಂಚಪಾಂಡವರು ದ್ರೌಪದಿ ಸಮೇತ ಏನು ವನವಾಸಕ್ಕೆ ಬಂದಿರ್ತಾರೋ ಅವಾಗ ದ್ರೌಪದಿಗೆ ಇಲ್ಲಿ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ಇಲ್ಲೆಲ್ಲಿ ನೀರು ಸಿಗೋದಿಲ್ಲ. ಆವಾಗ ಭೀಮ ತನ್ನ ಗದೆಯಿಂದ 3 ಸಾರಿ ನೆಲಕ್ಕೆ ಹೊಡೆದಾಗ ಈ ಭೀಮನ ಕೊಳ ಸೃಷ್ಟಿಯಾಗಿ ಇದರ ಒಳಗಿಂದ ನೀರು ಬರ್ತೈತಿ. ಆವಾಗ ಆ ನೀರು ಕುಡಿದು ದ್ರೌಪದಿ ತನ್ನ ದಾಹವನ್ನು ತೀರಿಸ್ಕೊಳ್ತಾಳೆ. ಹೀಗಾಗಿ ಇದಕ್ಕೆ ಭೀಮನ ಕೊಳ್ಳ ಅಂತೇಳಿ ಹೆಸರು ಬಂತು. ನೋಡ್ರಿ, ಇದು ಎಷ್ಟು ದೊಡ್ಡದ ಗುಡ್ಡ. ಈ ಕಡೆಯಿಂದ ಗುಡ್ಡ ಇಳಿದು ಆ ಕಡೆ ಗುಡ್ಡ ಏರ್ಬೇಕ್ರಿ. ಅದು ಕೈಲಾಸ ಪರ್ವತಕ್ಕೆ ಹೋಗೋದು ಮುಂದೆ. ನೋಡ್ರಿ, ಜನ ಎಲ್ಲ ಎಷ್ಟು ಸಣ್ಣಗೆ ಇರ್ಬಿ ಸಾಲು ಕಂಡಂಗೆ ಕಾಣ್ತಾರ. ನೋಡ್ರಿ, ನನ್ನ ಕ್ಯಾಮ್ರಾ ಒಳಗೆ ಜೂಮಿಗೆ ಕಾಣೋಲ್ರಿ ಮಂದಿ. ಜೂಮ್ ಮಾಡಿದ್ರು ಅಷ್ಟು ದೊಡ್ಡದು ಗುಡ್ಡಿದು. ನೋಡ್ರಿ, ಇರ್ಬಿ ಸಾಲದ ಹೋಗ್ತಾರೆ ಮಂದಿ ಎಲ್ಲ. ಇದು ರಾತ್ರಿನೂ ಹಿಂಗೆ ಹೋಗ್ತಿರ್ತಾರೆ ಮಂದಿ. ನೋಡ್ರಿ, ಇಂಥವ್ರಾಗ ಒಬ್ಬರು ಮರಗಾಲ ಕಟ್ಕೊಂಡು ಹೊಂಟಾರ ನೋಡ್ರಿ. ಇಲ್ಲೊಬ್ರು ಮರಗಾಲದವರು, ಸಣ್ಣ ಹುಡುಗರು, ದೊಡ್ಡವರು, ಮುದುಕರು ಅಂತ ಒಂದು ಕಠಿಣವಾದಂಥ ಹಾದಿ ಒಳಗೆ ಮಲ್ಲಯ್ಯ ಅನ್ಕೋತ ಮಲ್ಲಯ್ಯನ ಮೇಲೆ ಭಕ್ತಿಯಿಂದ ಹೋಗ್ತಾರೆ ಎಲ್ಲರೂ. ನೋಡ್ರಿ, ಕೆಳಗಡೆ ಸ್ವಲ್ಪ ನೀರು ಅದಾವು. ನೋಡ್ರಿ, ಇಲ್ಲಿ ಕಾಣಕತ್ತಾರ ನೋಡ್ರಿ ಮಂದಿ. ಇದು ಮ್ಯಾಗ ಏರುವಂಥದ್ದು, ಕೈಲಾಸ ಬಾಗಿಲ ಏರುವಂಥದ್ದು ಇದು ಈ ಕಡೆ ಭೀಮನ ಕೊಳ ಇಳಿದು ಈ ಕಡೆ ಮತ್ತೆ ಒಂದು ಗುಡ್ಡ ಏರೋದು. ಈ ಥರ ಇದು ಕೈಲಾಸ ಬಾಗಿಲು ಹತ್ತುವಂಥ ದೃಶ್ಯ. ನೋಡ್ರಿ, ಇಷ್ಟಿಗೆ ಕಡಿಬಾಗಿಲಿಂದ ನಾವು ಇಲ್ಲಿವರೆಗೂ ನಡ್ಕೋತ ಬಂದಿದ್ದು. ಕೈಲಾಸ ಬಾಗಿಲು ಮುಟ್ಟಿದ ತಕ್ಷಣ ಎಲ್ಲ ಮರೆತು ಬಿಡ್ತೀವ್ರಿ, ಹಿಂದೆ ನಡೆದಂಥ ನೋವು ಎಲ್ಲನೂ. ಅದು ಒಂದು ಮಲ್ಲಯ್ಯನ ಪವಾಡ ಮೇಯ್ನಿ. ಆ ಕೈಲಾಸ ಬಾಗಿಲಿನ ಒಂದು ಸ್ಥಳದ ಒಂದು ಮಹತ್ವ ಅದು. ಇದು ನೋಡ್ರಿ, ಬಸವಣ್ಣ. ಇದಕ್ಕೆ ಕಂಟ್ಲಿ ಎತ್ತು ಅಂತೇಳಿ ಕರೀತಾರೆ. ಇದ್ರ ವಿಶೇಷತೆ ಏನಪ್ಪ ಅಂತಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂಥ ಹಾದಿ ತೋರಿಸಿರುವಂಥದ್ದೇ ಕಂಟ್ಲಿ ಎತ್ತ ಅಂತೇಳಿ ಹೇಳ್ತಾರೆ. ಇದು ಪ್ರತಿ ವರ್ಷವೂ ಊರಿನಿಂದನೂ ಇದನ್ನು ಕರ್ಕೊಂಡ್ಬರ್ತಾರೆ ಕಂಟ್ಲಿ ಎತ್ತ. ಇದು ಯಾರೂ ಇರ್ಲಿಕ್ಕಂದ್ರೂ ಸಹಿತ, ಹಿಂದೆ ಯಾರೂ ಇರ್ಲಿಕ್ಕಂದ್ರೂ ಅದು ತಾನೇ ಬಂದು ಶ್ರೀಶೈಲ ಮುಟ್ಟುವಂಥದ್ದು ಕಂಟ್ಲಿ ಎತ್ತ ಆ ಕೆಲಸ ಮಾಡ್ತಾವೆ. ಅದೇ ಎಲ್ಲರಿಗೂ ದಾರಿ ತೋರಿಸಿರುವಂಥದ್ದು ಮುಂಚೆಗೆ. ಅದು ಅವಾಗಿನಂತೂ ಬಂದಂಥ ಒಂದು ವಾಡಿಕೆ ಐತಿ. ಇವರು ನೋಡ್ರಿ, ಇವರು ಜಂಗಮರು. ಇವರಿಗೆ ಕಾಯಕ ಜಂಗಮರು ಅಂತ ಹೇಳ್ತಾರೆ. ಜಂಗಮರೊಳಗೆ 3 ಪ್ರಕಾರ ಬರ್ತಾವೆ: ಮೇಡ ಜಂಗಮ, ಮಾಲು ಜಂಗಮ, ಬುಡಗ ಜಂಗಮ ಅಂತೇಳಿ. ಇವರು ಮಾಲು ಜಂಗಮ ಸಮಾಜಕ್ಕೆ ಸೇರಿರುವಂಥವ್ರು. ಮುಳ್ಳಿನ ಅವಾಗಿ ಮೇಲೆ ನಿಂತು ತಮ್ಮ ಕಾಯಕವನ್ನು ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಮನವಿ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಯಾತ್ರೆಗಳ ಪರವಾಗಿ
ಈ ಎಲ್ಲ ಶ್ರೀಶೈಲ ಪಾದಯಾತ್ರಿಗಳಿಗೆ ಮಾಡುವಂಥ ಮನವಿ ಏನಪ್ಪ ಅಂತಂದ್ರೆ ಯಾರು ಕೂಡ ಇಲ್ಲಿ ಭೀಮನ್ಕೊಳದಾಗ ಚಪ್ಪಲ್ಗಳನ್ನ ಬಿಟ್ಟು ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಂಬಿ ಬರ್ತಾವೆ, ಕಂಟ್ಲಿ ಎತ್ತು ಬರ್ತಾವೆ, ಕೊಲ್ಲಾಪುರ ಸಿದ್ಧಲಿಂಗ ಪಾಲಿಗೆ ಬರ್ತೈತಿ, ಕಂಬಿ ಬರ್ತಾವೆ. ಇದು ಒಂದು ಪಾಪದ ಕೆಲಸ ಆಕತಿ. ಇದ್ರ ಮ್ಯಾಗ ಹಿಂಗೆ ಇಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಹೋಗೋದು ಐತೆ. ಯಾಕಂದ್ರೆ ಇದು ಕೈಲಾಸ ಬಾಗಿಲಕ್ಕೆ ಹೋಗೋ ಹಾಗೈತಿ. ಇದು ಒಂದು ಪಾಪದ ಕೆಲಸ ಇದೆ. ಇಲ್ಲಿ ಯಾವುದೋ ಒಂದು ಪದ್ಧತಿ ಮಾಡಿಬಿಟ್ಟಿರೋದು ಇಲ್ಲಿ ಚಪ್ಪಲ್ ಬಿಟ್ಟು ಹೋಗೋದು. ದಯವಿಟ್ಟು ಯಾರು ಚಪ್ಪಲ್ ಬಿಟ್ಟು ಹೋಗ್ಬಾರ್ದು ಇಲ್ಲಿ. ಇದರಿಂದ ಇನ್ನೂ ಪಾಪ ಜಾಸ್ತಿ ಆಗುತ್ತೆ. ಇದು ಒಳ್ಳೆ ಕೆಲಸ ಅಲ್ಲಿದು. ಮತ್ತು ನಡ್ಕೊತ ಹೋಗೋಕ್ಕೂ ಸಹಿತ ಅದು ತುಂಬ ತೊಂದರೆ ಆಗ್ತದೆ. ಕಾಲು ಜರಿದಾಡ್ತಾವೆ ಇಲ್ಲಿ ಚಪ್ಪಲ್ ಬಿಟ್ಟು ಹೋದ್ರೆ. ದಯವಿಟ್ಟು ಯಾರು ಚಪ್ಪಲ್ ಬಿಟ್ಟು ಹೋಗ್ಬಾರ್ದು, ಹೋಗ್ಬೇಡ್ರಿ ಇಲ್ಲಿ. ನೋಡ್ರಿ ಯಾವ ನಮಗೆ ಚಪ್ಪಲ್ ಬಿಟ್ಟಾರೆ.